ಗಾಂಧಾರಿ, ಶಿವನಿಂದ 100 ಮಕ್ಕಳ ವರವನ್ನು ಪಡೆದವಳು ನೀನು. ಮೇಲಾಗಿ ವ್ಯಾಸರ ಅನುಗ್ರಹ ಕೂಡ ನಿನಗಿತ್ತು. ಹಾಗಾಗಿ 2 ವರ್ಷಗಳ ಕಾಲ ಗರ್ಭವನ್ನು ಹೊತ್ತ ನೀನು ಪ್ರಸವಿಸಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ, ಮೇಲಾಗಿ ಅತ್ತ ಧರ್ಮಜ ಹುಟ್ಟಿದಾನೆ ಅನ್ನೋ ಮಾತು ನಿನಗೆ ಕಿವಿಗೆ ಬಿದ್ದಾಗ ನಿನ್ನ ಗರ್ಭವನ್ನು ಹೊಸಕೊಂಡ್ಬಿಟ್ಟೆ. ಶಿವನ ವರದ ಬಗ್ಗೆ ಆಗಲಿ, ವ್ಯಾಸರ ಅನುಗ್ರಹದ ಬಗ್ಗೆ ಆಗಲಿ ನಿನಗೆ ನಂಬಿಕೆ ಇರಬೇಕಾಗಿತ್ತಲ್ವಾ? ತಾಳ್ಮೆ ಕಳ್ಕೋಬಾರ್ದಾಗಿತ್ತು ನೀನು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಹೌದು, ಅದು ನನ್ನ ತಪ್ಪು. ಜೀವನದಲ್ಲಿ ಮೊದಲನೇ ಬಾರಿಗೆ ಎಲ್ಲರ ದೃಷ್ಟಿಯಲ್ಲೂ ದೇವಿಯಾಗಿದ್ದ ನಾನು ಪಥ ಜಾರ್ಬಿಟ್ಟೆ. ಒಂದು ಕಡೆ ಗರ್ಭದ ತೂಕ ಹೆಚ್ಚಾಗ್ತಿದ್ರೆ, ಮತ್ತೊಂದು ಕಡೆ 2 ವರ್ಷನೇ ಕಳೆದು ಹೋದ್ವು. ಮೊದಲು ನನ್ನ ದಾಸಿಯರು ನನ್ನ ಬೆನ್ನ ಹಿಂದೆ ಆಡ್ಕೋತಿದ್ರು. ನಂತರ ದಿನಗಳಲ್ಲಿ ಇದು ಸುಳ್ಳು ಗರ್ಭ ಅಂತ ನನ್ನ ಕಿವಿ ಕೇಳೋ ಹಾಗೆ ಆಡ್ಕೊಂಡ್ರು. ಮತ್ತೊಂದು ಕಡೆ ಶಕುನಿ ಬಂದು ನನ್ನ ಹೆದರಿಸ್ತಿದ್ದ. ಅತ್ತ ಯುಧಿಷ್ಠಿರ ಕುಂತಿ ಹೊಟ್ಟೆಯಲ್ಲಿ ಹುಟ್ಟಿದಾಗ ಇತ್ಲ ಕಡೆ ಶಕುನಿ ಗಾಂಧಾರಿಯ ಬಳಿ ಬಂದು ಗಾಂಧಾರಿಯನ್ನ ಕೆರಳಿಸ್ತಾನೆ. ನೀನು 2 ವರ್ಷಗಳಿಂದ ಗರ್ಭಧರಿಸಿ ಕುಳಿತಿದ್ದಿ, ಆದರೆ ಆಗಲೇ ಕುಂತಿ ಮಗುವನ್ನು ಹಡೆದು ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ಕೊಟ್ಟೇ ಬಿಟ್ಲು. ಹಾಗಾಗಿ ಮುಂದೊಂದು ದಿವಸ ನಿನ್ನ ಮಕ್ಕಳಿಗೆ ರಾಜ್ಯ ಸಿಗೋದೇ ಇಲ್ಲ ಅಂತ ಹೇಳಿ ಒತ್ತಾಯಿಸಿ ಅವಳನ್ನು ಕೆರಳಿಸ್ತಾನೆ. ಗಾಂಧಾರಿಗೆ ಬಹಳ ಬೇಜಾರಾಗುತ್ತೆ. ಈಗಾಗಲೇ ಬಸರಿನ ಸಂಕಟದಲ್ಲಿರ್ತಾಳೆ. 2 ವರ್ಷವಾದರೂ ಹೆರಿಗೆ ಆಗಿಲ್ಲ ಅನ್ನುವಂಥ ನೋವಿನಲ್ಲಿರ್ತಾಳೆ. ಜೊತೆಗೆ ಏನು ಇವನ ದುರ್ಬೋಧನೆ, ಶಕುನಿಯ ದುರ್ಬೋಧನೆ ಅವಳನ್ನು ಕೆರಳಿಸ್ತದೆ. ಹಾಗಾದ್ರಿಂದ ತನ್ನ ಗರ್ಭವನ್ನು ಹೊಸಕೊಳ್ತಾಳೆ. ಆ ದಿನಗಳು ನನಗೀಗಲೂ ನೆನಪಿದೆ. ಯುಧಿಷ್ಠಿರ ಹುಟ್ಟಿದ ಕೂಡಲೇ ಹಸ್ತಿನಾವತಿಯಲ್ಲಿ ಸಂಭ್ರಮಗಳ ಆಚರಣೆ ಆರಂಭವಾಯಿತು. ಅಂತಃಪುರಕ್ಕೆ ಸುದ್ದಿ ಮುಟ್ಟುವ ಮೊದಲೇ ಗಾಡಿಗಳಲ್ಲಿ ಸಿಹಿ ಹಂಚಲು ಹೊರಟಿದ್ದರು. ನನಗೂ ಸಿಹಿಯೊಂದಿಗೆ ಸುದ್ದಿ ಬಂದಿತು. ಅಷ್ಟರಲ್ಲಾಗಲೇ ನನ್ನ ಎದೆ ಒಡೆದಿತ್ತು. ಕೈಯಲ್ಲಿ ಸಿಹಿಯ ತುಂಡನ್ನು ಹಿಡಿದು ಹಾಗೇ ನಿಂತಿದ್ದೆ. ಆಗ ಅಲ್ಲಿಗೆ ಬಂದ ಶಕುನಿ ಮಾತಿನ ಬಾಣಗಳಿಂದ ನನ್ನನ್ನು ಇರಿದ. ಅವನ ಮಾತುಗಳಿಗೆ ನಾನು ನೊಂದೆ. ಮನ ಕೆರಳಿತು. ದುಷ್ಟ ಪ್ರೇರಣೆಗಳಿಂದ 2 ಕೈಗಳನ್ನು ಗರ್ಭಕ್ಕೆ ಹಾಕಿ ಹೊಸಕಿತು. ಇನ್ನು ಪೂರ್ಣವಾಗಿ ಬೆಳೆಯದೆ ಒಟ್ಟಾಗಿದ್ದ ಪಿಂಡ ಹೊರಗೆ ಬಿತ್ತು. ದುಃಖ, ಸಿಟ್ಟು ಒತ್ತರಿಸಿ ಬಂತು. ಅದನ್ನು ನಾನು ಕಾಲಿನಿಂದ ಒದ್ದು ಹೊರಗೆ ಎಸೆಯಲು ಹೇಳಿದೆ. ಪ್ರಪಂಚದಲ್ಲಿ ಯಾವ ಹೆಣ್ಣು ಮಾಡಬಾರದಂತ ಕೃತ್ಯವನ್ನು ನಾನು ಮಾಡಿದೆ. ಅಲ್ಲಿಯವರೆಗೂ ಹೊರಗಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದೆ. ಆದರೆ ಅಂದಿನಿಂದ ಒಳಗಣ್ಣಿನಿಂದಲೂ ಕುರುಡಾಗಿ ಬಿಟ್ಟೆ. ನಾನು ಹೆತ್ತ ಮಕ್ಕಳು ಯಾವ ಸ್ಥಿತಿಯಲ್ಲಿದ್ದಾರೆ ಎಂದು ಕೂಡ ನೋಡಲಿಲ್ಲ. ಕಾಲಿನಿಂದ ಒದ್ದೇ ಬಿಟ್ಟೆ. ಗಾಂಧಾರಿ ತನ್ನ ಕಾಲಿನಿಂದ ಆ ಪಿಂಡಗಳನ್ನು ಒದ್ದು ಬಿಡ್ತಾಳೆ. ಅದು ಚೆದರಿ ಬಿದ್ದು ಹೋಗುತ್ತೆ. ಆಗ ದಾಸಿಯರು ಗಾಂಧಾರಿಯ ಮಾತಿನಂತೆ ಅದನ್ನು ಎತ್ತಿ ಆಚೆಗೆಸಲಿಕ್ಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ವೇದವ್ಯಾಸರು ಅಲ್ಲಿ ಕಾಣಿಸ್ಕೊಳ್ತಾರೆ. ಆ ಪಿಂಡಗಳನ್ನೆಲ್ಲ ತೆಗೆದು ಅದನ್ನು ತೊಳೆದು ಅದನ್ನು ಕುಂಭಗಳಲ್ಲಿ ಹಾಕಿಟ್ಟು ಮಂತ್ರಜಲವನ್ನು ಪ್ರೋಕ್ಷಿಸಿ ಆ ಮಕ್ಕಳನ್ನು ಬೆಳೆಸ್ತಾರೆ. ಮುಂದೆ ವಂಶ ವಿನಾಶಕವಾಗಬೇಕಾದಂತಹ ಮಕ್ಕಳನ್ನು ವೇದವ್ಯಾಸರು ಕಾಪಾಡ್ತಾರೆ. ಗಾಂಧಾರಿ, ದುರ್ಯೋಧನ ಹುಟ್ಟಿದಾಗ ಉತ್ಪಾತಗಳಾದವು. ಆಗ ಜ್ಯೋತಿಷಿ, ಈ ಮಗುವಿಂದ ಅಪಾಯ ತಪ್ಪಿದ್ದಲ್ಲ, ಈ ಮಗುವನ್ನು ಕಾಡಿಗೆ ಬಿಟ್ಬಿಡಿ, ಕಾಡು ಪ್ರಾಣಿಗಳಿಗೆ ಅವನು ಆಹಾರವಾದರೂ ಪರವಾಗಿಲ್ಲ ಅಂತಂದ. ಆದರೆ ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ, ಮಗನನ್ನು ಬಿಡೋದಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಅವನೊಂದು ಉಪಾಯವನ್ನು ಹುಡಿದ. ನನ್ನ ನಂತರ ಧರ್ಮಜನು ಆ ರಾಜ್ಯವನ್ನು ಆಳ್ತಾನೆ, ಆದ್ದರಿಂದ ನನ್ನ ಮಗನಿಂದ ಯಾವ ಅಪಾಯವೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ. ಮತ್ತೊಂದು ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಮತ್ತೊಂದು ಆಸೆ ಮೂಡಿತು. ಏನಂದರೆ, ಧರ್ಮಜನ ನಂತರ ನನ್ನ ಮಗ ಕೂಡ ರಾಜ್ಯವನ್ನು ಆಳಬೇಕು ಅಂತ. ಈ ಮಾತು ಅವನ ಮನಸ್ಸಿನಿಂದ ಹೊರಬರುತ್ತಿದ್ದಂತೆಯೇ ಮತ್ತೆ ಉತ್ಪಾತಗಳಾದವು. ಅಂದರೆ ಜ್ಯೋತಿಷಿಯ ಮಾತಿಗೆ ಇದು ಪುಷ್ಟಿ ಕೊಟ್ಟಂತಾಯಿತು. ಗಾಂಧಾರಿ, ಪೂರ್ಣವಾಗಿ ಬೆಳೆದ ಮಕ್ಕಳು ಇನ್ನು ಗರ್ಭದಲ್ಲಿದ್ದಾಗಲೇ ಆ ಗರ್ಭವನ್ನು ಹೊಸಕಿಕೊಂಡು ಆ ಪಿಂಡವನ್ನು ಹೊರಗೆ ಹಾಕಿದವಳು ನೀನು. ಹಾಗಿರುವಾಗ ಈ ಒಂದು ಪಿಂಡವನ್ನು ತ್ಯಾಗ ಮಾಡಿ ನಿನ್ನ ಕುಲವನ್ನು, ಮಿಕ್ಕ ಪಿಂಡಗಳನ್ನು ಉಳಿಸ್ಕೊಳ್ಬೋದಾಗಿತ್ತಲ್ವಾ ನೀನು ಯಾಕಮ್ಮ ಅದಕ್ಕೆ ಮನಸ್ಸು ಮಾಡಲಿಲ್ಲ? ದೇವಿ, ನನ್ನ ಮಾತನ್ನು ಸಾಮಾನ್ಯ ಸ್ತ್ರೀಯರು ಒಪ್ಪಲು ಸಾಧ್ಯವಿಲ್ಲ. ಆದರೆ ನೀನು ನನ್ನ ದೃಷ್ಟಿಯಲ್ಲಿ ಸಾಮಾನ್ಯ ಸ್ತ್ರೀಯರಿಗಿಂತ ಉಚ್ಚವಾದವಳು. ಕಾರಣ, ಗಂಡನಿಗೆ ಇಲ್ಲದ ದೃಷ್ಟಿ ನನಗೂ ಬೇಡ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡವಳು. ಅಂದರೆ
ಭೀಷ್ಮರಷ್ಟೇ ದೃಢ ಸಂಕಲ್ಪ ನಿಶ್ಚಯವುಳ್ಳವಳು ನೀನು. ಹಾಗಿರುವಾಗ ನೀನು ತ್ಯಾಗಕ್ಕೆ ಒಪ್ಪಿದ್ದಿದ್ದರೆ, ಅಂದರೆ ನಿನ್ನ ಮಗ ಕೌರವನನ್ನು ತ್ಯಾಗ ಮಾಡಲು ನೀನು ಒಪ್ಪಿದ್ದಿದ್ದರೆ ನಿನ್ನ ಮಿಕ್ಕ ಮಕ್ಕಳಾದರೂ ಉಳಿತಿದ್ರು ಅಲ್ವಾ? ಚಾರುವಾಕ, ನಿನ್ನ ಮಾತು ತರ್ಕಕ್ಕೆ ಸರಿ. ಹಣ್ಣುಗಳ ಚೀಲದಿಂದ ಕೊಳೆತ ಒಂದು ಹಣ್ಣನ್ನು ಎಸೆದು ಉಳಿದ ಹಣ್ಣುಗಳನ್ನು ಕಾಪಾಡಿಕೊಳ್ಳುವುದು ಹಣ್ಣಿನ ವಿಚಾರಕ್ಕೆ ಸರಿ. ಆ 100 ಮಕ್ಕಳು ನನ್ನವೇ. ಕೈಕಾಲುಗಳನ್ನು ಆಡಿಸುತ್ತಾ ಎದೆ ಹಾಲನ್ನು ಕೇಳುತ್ತಿದ್ದ ದುರ್ಯೋಧನನನ್ನು ನಾನು ಹೇಗೆ ತ್ಯಜಿಸಲಿ? ಗಾಂಧಾರಿ, ನಿನ್ನ ವಾತ್ಸಲ್ಯದ ಕಾರಣದಿಂದಾಗಿ ನಿನ್ನ ಮಿಕ್ಕ ಮಕ್ಕಳು ಅನುಭವಿಸಬೇಕಾಯ್ತಲ್ವಾ? ಅವರೆಲ್ಲರೂ ಸಾವನ್ನಪ್ಪಿದರು. ಇದು ಎಷ್ಟರ ಮಟ್ಟಿಗೆ ಸರಿ ಹೇಳು? ನನ್ನ ಮಕ್ಕಳು ದುಷ್ಟರು, ಜಗತ್ತಿಗೆ ಒಳ್ಳೆಯವರು ಅನ್ಸ್ಕೊಂಡಿದ್ದ ಪಾಂಡವರು ಅವರಿಂದ ದೂರ ಇರ್ಬೋದಾಗಿತ್ತಲ್ವಾ? ಕುಂತಿ ಪುತ್ರರು ಸಾಧಕರು, ವಿಶ್ವಾಮಿತ್ರನಂತೆ ಪ್ರತಿ ಸೃಷ್ಟಿಯನ್ನು ಮಾಡಿ ಬದುಕಬಹುದಾಗಿತ್ತಲ್ವಾ? ಆಗ ಈ ಅವಘಡವೇ ನಡೀತಾ ಇರಲಿಲ್ಲ. ಚಾರುವಾಕ, ನನ್ನ ಮಗನದೇ ತಪ್ಪು ಎನ್ನುತ್ತೀಯ? ಇಡೀ ಕೌರವರನ್ನ 11 ಅಕ್ಷೋಹಿಣಿ ಸೈನ್ಯವನ್ನ ಧೂಳಿಪಟ ಮಾಡಿದರಲ್ಲ, ಅದರ ವಿನಾಶದ ಹೊಣೆಯನ್ನ ಪಾಂಡವರೇ ಹೊರಲಿ? ಕೇಳಿದೆಯಾ ಚಾರುವಾಕ ಗಾಂಧಾರಿಯ ಮಾತನ್ನು? ಏನು ಕುರುಕ್ಷೇತ್ರ ಯುದ್ಧ ನಡೀತು, ಆ ಯುದ್ಧ ಮುಗಿದ ನಂತರ ಪಾಂಡವರು ರಾಜ್ಯವನ್ನು ಆಳ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿಯೂ ಕೂಡ ಗಾಂಧಾರಿ ಮತ್ತು ಧೃತರಾಷ್ಟ್ರಿಬ್ರು ಇದೇ ರೀತಿ ಚರ್ಚೆಯನ್ನು ಮಾಡ್ತಾ ಇದ್ರು. ಮತ್ತೆ ಯಾವುದೇ ಕಾರಣಕ್ಕೂ ಗಾಂಧಾರಿ ತನ್ನ ಮಗನ ತಪ್ಪಂತ ಒಪ್ಕೊಳ್ಳೋದೇ ಇಲ್ಲ. ಎಷ್ಟಾದರೂ ಮಾತೃ ಹೃದಯ ಅಲ್ವಾ? ಗಾಂಧಾರಿ, ಮಕ್ಕಳ ಶಿಕ್ಷಣದ ಜವಾಬ್ದಾರಿ ಗುರುಗಳದು. ವಿದ್ಯೆಯನ್ನು ಕಲಿಸೋದು, ಶಿಕ್ಷಣವನ್ನು ನೀಡಿ ಅವರನ್ನು ಸರಿದಾರಿಗೆ ತರೋದು ಅವ್ರ ಕರ್ತವ್ಯ. ಇಲ್ಲಿ ನಿನ್ನ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದವರು ಕೃಪಾಚಾರ್ಯರು. ಆದರೆ ಕೃಪಾಚಾರ್ಯರ ಆಶ್ರಯಕ್ಕೆ ನಿನ್ನ ಮಕ್ಕಳು ಹೋಗದೆ ಕೃಪಾಚಾರ್ಯರೇ ಅರಮನೆಯ ಆಶ್ರಯದಲ್ಲಿ ಬೆಳೆದು ಬಂದವರು. ಹಾಗಾಗಿ ನಿನ್ನ ಮಕ್ಕಳನ್ನು ತಿದ್ದೋದಕ್ಕೆ ಅವ್ರಿಗೆ ಸಂಕೋಚವಿತ್ತೇನು. ಆದರೆ ನೀನು ಆ ಮಕ್ಕಳನ್ನು ಹೆತ್ತವಳು. ನಿನಗೆ ಮಾತೃಧರ್ಮ ಒಂದಿತ್ತು. ಕಾರಣ, ಮಕ್ಕಳಿಗೆ ತಾಯಿಯೇ ಮೊದಲ ಗುರು ಅಂತ ಒಂದು ಯುಕ್ತಿ ಇದೆ. ಹೀಗಿರುವಾಗ ನಿನ್ನ ಮಕ್ಕಳನ್ನು ಸರಿದಾರಿಗೆ ತರಬೇಕಾಗಿದ್ದು ನಿನ್ನ ಕರ್ತವ್ಯವಾಗಿತ್ತು. ಪಾತಿವ್ರತ್ಯವನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನೀನು ನಡೆದುಕೊಂಡ ರೀತಿ ಒಳ್ಳೆಯದೇ. ಹದಿಬದಿ ಧರ್ಮದಲ್ಲಿ ಗಂಡನೊಂದಿಗೆ ಎಷ್ಟು ಚೆನ್ನಾಗಿ ನೀನು ಇರ್ತೀಯ ಅನ್ನೋದಕ್ಕಿಂತ ಮಕ್ಕಳನ್ನು ನೀನು ಹೇಗೆ ಬೆಳೆಸ್ತೀಯ, ಮುಂದಿನ ಪೀಳಿಗೆಯನ್ನು ನೀನು ಹೇಗೆ ತಯಾರು ಮಾಡ್ತೀಯ ಅನ್ನೋದು ಒಂದು ಕರ್ತವ್ಯವಾಗತ್ತೆ. ನೀನಿಲ್ಲಿ ಕರ್ತವ್ಯ ಭ್ರಷ್ಟಳಾದೆ ಅಂತ ನಿನಗೆ ಅನ್ನಿಸ್ತಿಲ್ವಾ? ಯಾಕಂದರೆ ಮಕ್ಕಳನ್ನು ಸರಿದಾರಿ ತರುವ ನಿನ್ನ ಯಾವ ಪ್ರಯತ್ನವೂ ಫಲಕಾರಿಯಾಗಲಿಲ್ಲ, ಅಥವಾ ನೀನು ಆ ಪ್ರಯತ್ನವನ್ನು ಮಾಡಲೇ ಇಲ್ವಾ ಅನ್ನೋ ಅನುಮಾನ ಕೂಡ ಬರುತ್ತೆ. ಇದಕ್ಕೆ ನಿನ್ನ ಅಭಿಪ್ರಾಯ ಏನಮ್ಮ? ಏನು ಮಾಡುವುದಪ್ಪ? ನಾನಾಗಲಿ ಆ ಮಕ್ಕಳ ತಂದೆಯಾಗಲಿ ದೃಷ್ಟಿಗಳಿಲ್ಲದೆ ಪರಾಶ್ರಯದಲ್ಲಿದ್ದವರು. ಬೇರೆಯವರ ನೆರವಿನಿಂದ ಬದುಕುತ್ತಿದ್ದ ನಾವು ಆ ಮಕ್ಕಳನ್ನು ತಿದ್ದಿ ಬೆಳೆಸುವುದಾದರೂ ಹೇಗೆ? ಗಾಂಧಾರಿ ಇವತ್ತು ಮುಕ್ತ ಮನಸ್ಸಿನಿಂದ ಮಾತನಾಡ್ತಾ ಇಲ್ಲ. ಅವಳಿಗೆ ಹಸ್ತಿನಾವತಿಯ ಅರಮನೆಯಲ್ಲಿ ಭೀಷ್ಮರಿದ್ರು, ವಂಶಿಕ್ ಅವರು ಹಿರಿಯರು. ನನ್ನ ಮಕ್ಕಳನ್ನು ಅವರು ಮುಕ್ತವಾಗಿ ಬೆಳೆಸಬಹುದಾಗಿತ್ತು, ಬುದ್ಧಿ ಹೇಳಿ ನಡೆಸಬಹುದಾಗಿತ್ತು ಅನ್ನೋ ಅಭಿಪ್ರಾಯ ಎಲ್ಲ ಇತ್ತು. ಜೊತೆಗೆ ಭೀಷ್ಮರ ಬಗ್ಗೆ ಇನ್ನೂ ಒಂದು ಸಿಟ್ಟಿತ್ತು. ಏನು ಭೀಷ್ಮರು ಪಾಂಡವರನ್ನು ಒಳ್ಳೆಯವರನ್ನು ಮಾಡಿ ನನ್ನ ಮಕ್ಕಳನ್ನು ಕೆಟ್ಟವರಾಗಿ ಮಾಡಿಬಿಟ್ರು. ಯಾವಾಗಲೂ ಅದನ್ನೇ ಹೇಳ್ತಾ ಹೇಳ್ತಾ ನನ್ನ ಮಕ್ಕಳನ್ನು ಕೆಟ್ಟವರಾಗಿ ಮಾಡಿದ್ರು. ಇದರಲ್ಲಿ ದ್ರೋಣರದ್ದು ಪಾಲಿದೆ, ಭೀಷ್ಮರದ್ದು ಪಾಲಿದೆ, ಅವರಿಂದನೇ ನನ್ನ ಮಕ್ಕಳು ಹಾಳಾದರು ಅನ್ನೋ ಅಭಿಪ್ರಾಯ ಇದೆ. ಅದರ ಜೊತೆಗೆ ಭೀಷ್ಮರು ಮತ್ತು ದ್ರೋಣರ ಮೇಲೆ ಸಿಟ್ಟು ಇದೆ. ಹೌದಲ್ಲವೇ? ಭೀಷ್ಮನಿಗೆ ಯಾವಾಗಲೂ ನನ್ನ ಮಕ್ಕಳ ಬಗ್ಗೆ ಮಲತಾಯಿ ಧೋರಣೆ ಇತ್ತು. ದುರ್ಯೋಧನ ಹುಟ್ಟಿದಾಗ ಜ್ಯೋತಿಷಿಗಳು ಹೇಳಿದ ಮಾತು ಅವನ ಮನಸ್ಸಿನಲ್ಲಿ ಉಳಿದು ಬಿಟ್ಟಿತ್ತು. ಆದ್ದರಿಂದಲೇ ನನ್ನ ಮಕ್ಕಳನ್ನು ಹೊರಗಿಟ್ಟು ನಡೆದುಕೊಳ್ಳುತ್ತಿದ್ದ. ಆಯ್ತಮ್ಮ, ಗಂಡನ ಕಳ್ಕೊಂಡು ಮಾದ್ರಿಯನ್ನು ಕಳ್ಕೊಂಡು ಮಕ್ಕಳ ಜೊತೆಗೆ ಕುಂತಿ ಬಹಳ ಹೀನ ಸ್ಥಿತಿಯಲ್ಲಿ ಬರ್ತಾಳೆ. ಆ ಹೀನ ಸ್ಥಿತಿಯಲ್ಲಿ ಆ ಕುಂತಿಯನ್ನು ನೋಡಿ, ಆ ಮಕ್ಕಳನ್ನು ನೋಡಿದಾಗ ನಿನಗೆ ಇನ್ನೂ ಅವ್ರ ಮೇಲೆ ಮತ್ಸರ ಉಳಿದಿತ್ತ? ನಾನು ಲಗ್ನವಾದದ್ದು ಕುರುವಂಶದ ಹಿರಿಯ ಪುತ್ರ ಧೃತರಾಷ್ಟ್ರನನ್ನೇ ಆದರೂ ಮಹಾರಾಣಿಯಾಗಿ ಅರಮನೆಗೆ ಬರಲಿಲ್ಲ. ಆದರೆ ಕುಂತಿ ಪಾಂಡುವನ್ನು ಮದುವೆಯಾಗಿ ಪಟ್ಟದ ರಾಣಿಯಾಗಿ ಬಂದಳು. ಅವಳ ವೈಭವ ಬಹಳಷ್ಟು ದಿನ ನಡೆಯಲಿಲ್ಲ. ನನ್ನ ಪಾತಿವ್ರತ್ಯದ ಫಲವೋ ಮಹಾರಾಜನ ಅದೃಷ್ಟವೋ ಅಂತೂ ಧೃತರಾಷ್ಟ್ರನಿಗೆ ಅಧಿಕಾರ ಬಂತು. ಆದರೆ ಅವಳು ನನಗಿಂತ ಮೊದಲೇ ಮಕ್ಕಳನ್ನು ಹಡೆದು ನನ್ನಲ್ಲಿ ಮತ್ಸರವನ್ನು ಉದಿಸಿದ್ದು ನಿಜ.
ಆಗ ಆದ ಅವಘಡವನ್ನು ಮೊದಲೇ ಹೇಳಿದೆನಲ್ಲ. ಕುಂತಿ ಪಾಂಡುವನ್ನು ಕಳೆದುಕೊಂಡು ದೀನಾವಸ್ಥೆಯಲ್ಲಿ ಅರಮನೆಗೆ ಬಂದಾಗ ಅವಳ ಸ್ಥಿತಿಯನ್ನು ದಾಸಿಯರು ನನಗೆ ವರ್ಣಿಸಿದರು. ಆಗ ನಿಜವಾಗಲೂ ನನ್ನ ಕಂಗಳು ತೇವಗೊಂಡವು. ಸೌಭಾಗ್ಯವನ್ನು ಕಳೆದುಕೊಳ್ಳುವ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರದು. ನಿಜ ಚಾರುವಾಗ, ಗಾಂಧಾರಿ ಹೇಳ್ತಿರುವ ಮಾತು ಸತ್ಯವಾಗಿದೆ. ಕುಂತಿಯೇನು ತಾನು ವೈಧವ್ಯವನ್ನು ಕಟ್ಟಿಕೊಂಡು ಅರಮನೆಗೆ ಬಂದಳು, ಅವಳನ್ನು ನೋಡಿ ಇಡೀ ಅರಮನೆಯೇ ಮರೆತು. ಹಾಗೇನೆ ಗಾಂಧಾರಿ ಕೂಡ ಒಂದು ಹೆಣ್ಣಾಗಿ ಎಲ್ಲರಂತೆ ತಾನು ಕೂಡ ಮರೆತಾಳೆ. ಅಯ್ಯೋ, ಹೇಗಿದ್ದ ಕುಂತಿ ಹೇಗಾಗೋದ್ಲು, ವೈಧವ್ಯವನ್ನು ಕಟ್ಟಿಕೊಂಡು ಬಂದ್ಲು, ಮುತ್ತೈದೆಯಾಗಿ ಇಲ್ಲಿಂದ ಹೋದವಳು ಈ ಸ್ಥಿತಿಯಲ್ಲಿ ಬಂದ್ಲಲ್ಲ ಅಂತ ಗಾಂಧಾರಿನೂ ಮರೆತಾಳೆ. ಕುಂತಿ ಗಂಡನನ್ನು ಕಳ್ಕೊಂಡಿದ್ಲು, ಮಾದರಿ ಕಳ್ಕೊಂಡ್ಲು, ಜೊತೆಗೆ ಮಕ್ಕಳನ್ನ ಹೊತ್ತು ಆ ಹೀನ ಸ್ಥಿತಿಯಲ್ಲಿ ಬಂದ್ಲು. ಏನ್ ಹೀನ ಸ್ಥಿತಿಯಲ್ಲಿ ಕುಂತಿಯನ್ನು ನೋಡಿದಾಗ ಎಲ್ಲರಂತೆ ಗಾಂಧಾರಿಯು ಕೂಡ ತಾನು ಬೇಜಾರು ಮಾಡ್ಕೊಳ್ತಾಳೆ. ಆದರೆ ಅದರ ಜೊತೆಗೆ ಒಂದು ಪ್ರಶ್ನೆನೂ ಎದ್ದೇಳಿತು. ಸ್ತ್ರೀಯರ ಮನಸ್ಸೇ ಹಾಗೆ, ಮೇಲ್ನೋಟ ಒಂದಾಗಿದ್ರೆ ಹಿನ್ನೆಲೆಯಲ್ಲಿ ಇನ್ನೊಂದು ಯೋಚನೆ ಇರ್ತದೆ. ಈಗ ಕುಂತಿ ಬಂದು ಭೀಷ್ಮರಲ್ಲಿಗೆ ಹೋಗಿ ಏನ್ ತನ್ನ ಸ್ಥಿತಿ ಇದೆ ಅದನ್ನೇ ಮುಂದಿಟ್ಕೊಂಡು, ಯಾಕೆಂದ್ರೆ ಭೀಷ್ಮರು ಈಗಾಗಲೇ ಕುಂತಿಯ ಸ್ಥಿತಿಯನ್ನ ಕಂಡು ಪಾಂಡುವನ್ನ ಕಳೆದೋಗಿರೋ ವಿಚಾರದಿಂದ ತುಂಬಾ ಮರಗ್ತಾ ಇದ್ರು ಅವರು. ಅದನ್ನೇ ಉಪಯೋಗ ಪಡಿಸ್ಕೊಂಡು ಕುಂತಿ ಏನಾದ್ರೂ ಹೋಗಿ ನನ್ನ ಗಂಡ ಸಂಪಾದಿಸಿದ ರಾಜ್ಯ ಇದು, ಅಥವಾ ನನ್ನ ಗಂಡ ವಿಸ್ತರಿಸಿದ ರಾಜ್ಯ ಹಸ್ತಿನಾವತಿ ಏನಿದೆ ಅದನ್ನ ಪಾಂಡು ವಿಸ್ತರಿಸಿರ್ತಾನೆ, ಜೊತೆಗೆ ತೋಳುಬಲದಿಂದ. ಜೊತೆಗೆ ಅವನು ಮೊದಲು ಆಳಿದ್ದ ಒಂದು ತೋಳುಬಲದಿಂದ ಮಹತ್ತರವಾಗಿ ವಿಸ್ತರಿಸಿರ್ತಾನೆ. ಆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಹೇಳಿ ನನ್ನ ಮಗ ಯುಧಿಷ್ಠಿರನಿಗೆ ಈಗಾಗಲೇ 16 ವರ್ಷಗಳು ತುಂಬಿದೆ, ಅವನಿಗೆ ಪಟ್ಟ ಕಟ್ಟಿ ಅಂತ ಕೇಳಬಹುದಾಗಿತ್ತೇನೋ ಅನ್ನೋದು ಗಾಂಧಾರಿಯ ಗಾಬರಿಯಾಗಿತ್ತು. ಅದು ನಿಜಾನೇ ಅಲ್ವಾ? ಭೀಷ್ಮ ಯಾವಾಗ ನೋಡಿದ್ರು ಧರ್ಮ ಧರ್ಮ ಅಂತಾನೆ ಹೇಳ್ತಾ ಇದ್ದ. ಕುಂತಿಯ ಮಾತುಗಳು ಅವನ ಮನಸ್ಸಿಗೆ ಧರ್ಮ ಅನ್ಸಿದ್ರೆ, ಕುರುಡನಾದ ನನ್ನ ಗಂಡನ ಸಿಂಹಾಸನದಿಂದ ಇಳಿಸಿ ಯುಧಿಷ್ಠಿರನಿಗೆ ಪಟ್ಟ ಕಟ್ಬಿಟ್ರೆ ಆ ಭಯ ನನ್ನನ್ನ ಕಾಡ್ತಾ ಇತ್ತು. ಆದ್ರೆ ಅದು ಹಾಗಾಗ್ಲಿಲ್ಲ. ಗಾಂಧಾರಿ, ಇನ್ನು ನಿನ್ನ ಮಕ್ಕಳ ಬಾಲ್ಯದ ಬಗ್ಗೆ ಮಾತಾಡೋದಾದ್ರೆ, ಬಾಲ್ಯದ ಬಗ್ಗೆ ತಾಯಿಗೆ ಗಮನ ಇರಬೇಕಾದ್ದು ಸಹಜ. ಅದರಲ್ಲೂ ವಿದ್ಯಾಭ್ಯಾಸದ ಸಮಯದಲ್ಲಿ ತಾಯಿ ಮಕ್ಕಳು ಏನು ಕಲಿತಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವರ ನಡವಳಿಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಗಮನ ವಹಿಸ್ತಾಳೆ. ಅಂಥ ಸಂದರ್ಭದಲ್ಲಿ ಆ ಮಕ್ಕಳ ವಿದ್ಯಾಭ್ಯಾಸದ ಸಮಯದಲ್ಲಿ ನೀನು ಅದರ ಬಗ್ಗೆ ವಿಚಾರಿಸ್ಕೊತಾ ಇದ್ದೇನಮ್ಮ? ನನ್ನ ಮಕ್ಕಳು ರಾಜಕುಮಾರರು, ಅವರಿಗೆ ಶಸ್ತ್ರಾಭ್ಯಾಸದ ಅಗತ್ಯವಿತ್ತು. ಆದ್ದರಿಂದ ವಿದ್ಯಾಭ್ಯಾಸದ ಬಗ್ಗೆ ಆಗಾಗ ಕೇಳಿ ತಿಳಿದುಕೊಳ್ಳುತ್ತಿದ್ದೆ. ಮಕ್ಕಳು ಒಟ್ಟಾಗಿ ಸೇರಿದಾಗ ಅಂದಿನ ಅವರ ಅಭ್ಯಾಸದ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು. ನಾನು ಅದನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಆದರೆ ಅವರ ಕೆಲವು ಮಾತುಗಳು ನನ್ನಲ್ಲಿ ಆತಂಕ ತರುತ್ತಿತ್ತು. ಆತಂಕನ? ಗಾಂಧಾರಿ, ಮಕ್ಕಳ ಮಾತಿಂದ ನಿನಗೆ ಆತಂಕ ಯಾಕಾಗ್ತಾ ಇತ್ತಮ್ಮ? ಅಂತ ಪ್ರಸಂಗಗಳು ಏನ್ ನಡೀತಾ ಇತ್ತಲ್ಲಿ? ನನ್ನ 100 ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡುತ್ತಿದ್ದಾಗ ಅವರ ಮಾತುಗಳು ಭೀಮನ ಪರಾಕ್ರಮದ ಕಡೆಯೇ ಹರಿಯುತ್ತಿತ್ತು. ಪ್ರತಿದಿನ ಭೀಮನ ದೌರ್ಜನ್ಯದಿಂದ ಏನಾದರೂ ಪೆಟ್ಟು ತಿಂದು ಬರುತ್ತಿದ್ದರು. ನನ್ನ ಮಕ್ಕಳು ಪೆಟ್ಟು ತಿಂದಿದ್ದನ್ನು ಕೇಳಿ ನನ್ನ ಹೊಟ್ಟೆ ಉರಿಯುತ್ತಿತ್ತು. ಭೀಮನಿಗೆ ಶಾಪ ಕೊಡಬೇಕು ಎನ್ನುವಷ್ಟು ಸಿಟ್ಟು ಬರುತ್ತಿತ್ತು. ನಾನೊಂದು ಶಾಪ ಕೊಟ್ಟಿದ್ದರೆ ಭೀಮ ಏನಾಗುತ್ತಿದ್ದನೋ ಏನೋ. ಚಾರುವಾಗ, ಗಾಂಧಾರಿಯ ಮಾತನ್ನ ಕೇಳಿದೆಯಲ್ಲ, ಅವಳು ನೊಂದು ಶಾಪ ಹಾಕಿದ್ರೆ ಅದು ಫಲಿಸ್ತಾ ಇತ್ತು. ಯಾಕೆಂದ್ರೆ ಅವಳು ಮಹಾಪತಿವ್ರತೆ. ಅದು ಭೀಮನ ಪುಣ್ಯದಿಂದಲೋ ಇಲ್ಲ, ಅದಲ್ಲ, ದೇವತೆಗಳು ಮಾಡಿದ ಯೋಜನೆಯಿಂದ ಅವಳು ಶಾಪ ಹಾಕೋಕ್ಕಾಗಲಿಲ್ಲ. ಇಲ್ಲ ಅಂದಿದ್ರೆ ಯಾದವರಂತೆ ಭೀಮನು ಕೂಡ ನಾಶವಾಗಿ ಹೋಗ್ತಿದ್ದ. ಹಾಗಾದ್ರೆ ಗಾಂಧಾರಿ, ಬಾಲಕರಾಗಿದ್ದಾಗ ಕೌರವರೆಲ್ಲ ಸೇರಿ ಭೀಮನನ್ನ ಮುಗಿಸೋ ಸಂಚು ನಡೆಸ್ತಾರೆ. ಆ ಸಂಚಿನ ಬಗ್ಗೆ ನಿನಗೆ ಅರಿವಿತ್ತ? ಅಂದ್ರೆ ನಿನಗೆ ಅವರ ಸಂಚು ತಿಳಿದಿತ್ತ? ನನಗೆ ತಿಳಿದಿರಲಿಲ್ಲ. ಇಲ್ಲ, ಇಲ್ಲಿ ಗಾಂಧಾರಿಗೆ ಕೌರವರು ಮಾಡಿದ ತಪ್ಪುಗಳೆಲ್ಲ ತಿಳಿತಾ ಇತ್ತು. ಆದರೂ ಮನೆ ಹಿರಿಯರೆಲ್ಲ ಮೌನವಾಗಿದ್ರಲ್ಲ, ನಾನು ಯಾಕೆ ಮಾತಾಡಬೇಕು ಅಂತ ಅವಳು ಮೌನವನ್ನೇ ಆಶ್ರಯಿಸಿದ್ರು. ಅಲ್ಲದೆ ಮುಂದೆ ರಾಜ್ಯವನ್ನು ಆಳಬೇಕಾದವರು ಕೌರವರು. ಅವರು ಬ್ರಾಹ್ಮಣರಂತೆ ತಮೋಗುಣದಂತೆ ಬಾಳೋಕೆ ಸಾಧ್ಯನ? ರಜೋಗುಣವನ್ನು ಹೊಂದಿರಲೇಬೇಕು, ಚಟುವಟಿಕೆಗಳಿರಲೇಬೇಕು ಅಂತ ಶಕುನಿ ಬಂದು ಹೇಳ್ತಾ ಇದ್ದ. ಅವ್ರು ಮಾಡಿದ್ದು ಯಾವುದು ತಪ್ಪಲ್ಲ, ಅವರಿರೋದೇ ಸರಿ ಅನ್ನೋದು ಶಕುನಿಯ ಅಭಿಪ್ರಾಯನೂ ಆಗಿತ್ತು. ಇದನ್ನೇ ಗಾಂಧಾರಿನೂ ನಂಬದ್ಲು. ಗಾಂಧಾರಿ, ಈಗ ಮುಂಚೆ ನೀನು ಹೇಳಿದೆ ದಾಂಪತ್ಯ ಅನ್ನೋದು ಬ್ರಹ್ಮ ಕೊಟ್ಟ ಸಹಭಾಗತ್ವ ಅಂತ. ನಿಜ ಕಣಮ್ಮ, ನಿನ್ನ ಜೀವನದಲ್ಲಿ ನೀನು ಅದನ್ನು ಅನುಸರಿಸಿಕೊಂಡು ಬಂದವಳು. ಕಾರಣ, ಧೃತರಾಷ್ಟ್ರನಿಗೆ ಇಲ್ಲದ ದೃಷ್ಟಿ ನನಗೆ ಬೇಡ. ಅವನು ನೋಡದೇ ಇರುವಂಥ ಪ್ರಪಂಚವನ್ನು ನಾನು ನೋಡೋದೇ ಇಲ್ಲ.
ಅವನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲ, ಕುರುಡನಾಗಿದ್ದಾನೆ, ಆದರೆ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುರುಡಿ ಆಗ್ತೀನಿ, ಇದನ್ನೆಲ್ಲ ಹೇಳಿಕೊಂಡು ಅದನ್ನು ಹಾಗೆ ಪಾಲಿಸ್ಕೊಂಡು ಬಂದವಳು. ಅಂದರೆ ಸಹಭಾಗತ್ವ ಅಂತಂದರೆ ನಿನ್ನ ಅವನ ಮಧ್ಯದಲ್ಲಿ ಇದಿತ್ತು ಅನ್ನೋದು ಇಡೀ ಕಥಾನಕದಲ್ಲಿ ವೇದ್ಯವಾಗ್ತಾ ಹೋಗುತ್ತೆ. ಆದರೆ ಇದು ಬರೀ ಅಷ್ಟಕ್ಕೆ ಮಾತ್ರ ಸೀಮಿತವಾಗದೆ ಮಾತುಕತೆ, ಚರ್ಚೆ, ಅವನಿಗೆ ತಿಳಿದ ವಿಚಾರಗಳನ್ನು ನಿನಗೆ ತಿಳಿದಿದ್ದಲ್ಲಿ ಅಥವಾ ಅವನಿಗೆ ಬೇಕಾದ ಮಾತುಗಳನ್ನು ನೀನು ಅವನಿಗೆ ಬೋಧನೆ ಮಾಡಿದ್ರಲ್ಲಿ ಕೂಡ ಇದೆ ಅನ್ನೋದನ್ನು ಎಲ್ಲರೂ ಒಪ್ಪಬೇಕಾದಂಥ ಮಾತು. ಹಾಗಾಗಿ ಇಲ್ಲಿ ಅರಗಿನ ಮನೆಯ ಪ್ರಸಂಗ ಬಂದಾಗ ಧೃತರಾಷ್ಟ್ರನಿಗೆ ಪಾಂಡವರನ್ನ ಅರಗಿನ ಮನೆಯಲ್ಲಿ ಕೊಲ್ಲುವ ಸಂಚು ನಡೆದಿದೆ ಅನ್ನೋದು ಗೊತ್ತಿತ್ತು. ಅದರ ಬಗ್ಗೆ ನಿನ್ನ ಹತ್ರ ಅವನೇನಾದರೂ ಚರ್ಚೆ ಮಾಡಿದ್ನ, ಅಥವಾ ನಿನ್ನನ್ನು ಚರ್ಚಿಸಿ ನಿನ್ನಿದ್ದ ಏನಾದರೂ ಒಂದು ವಿಚಾರವನ್ನು ತಗೊಂಡಿದ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವಿಚಾರದ ಬಗ್ಗೆ ನಿನ್ನ ಹತ್ರ ಯಾವಾಗಲಾದರೂ ಹೇಳಿದ್ದ? ಚಾರ್ವಾಕ, ಈ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಯಾಕಂದರೆ ಗಾಂಧಾರಿ ಈಗಾಗಲೇ ನಿನ್ನ ಒಂದು ಪ್ರಶ್ನೆಗೆ ಉತ್ತರಿಸುವಾಗ ಬ್ರಹ್ಮ ಕೊಟ್ಟ ಸಹಭಾಗಿತ್ವದ ಬಗ್ಗೆ ಹೇಳಿದ್ಲು. ನಾವು ಗಂಡ ಹೆಂಡತಿಯರು ಏಕನ್ಯಾಯ ಅಂತಲೇ ಹೇಳಿದ್ಲು. ಆದರೂ ಕೂಡ ಸತ್ಯ ಹೇಳಬೇಕಂದ್ರೆ ಧೃತರಾಷ್ಟ್ರನಿಗೂ ಮತ್ತು ಗಾಂಧಾರಿಯರಿಗೂ ಹೆಚ್ಚಿನ ವಿಷಯದಲ್ಲಿ ಸಾಮ್ಯವಿತ್ತು. ಹಾಗೆಯೇ ಕೆಲವೊಂದು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯವೂ ಇರ್ತಾ ಇತ್ತು. ಧೃತರಾಷ್ಟ್ರ ಏನು ಅರಗಿನ ಮನೆಯ ವಿಚಾರದಲ್ಲಿ ಒಂದು ಸಂಚನ ನಡೆಸಿದ್ದ, ಆ ಸಂಚಿನ ವಿಚಾರವನ್ನು ಗಾಂಧಾರಿಯಿಂದ ಮುಚ್ಚಿಟ್ಟಿದ್ದ. ಗಾಂಧಾರಿಗೆ ವಾರಣಾವತದಲ್ಲಿ ಅರಗಿನ ಮನೆ ಕಟ್ತಾ ಇರೋದು ಗೊತ್ತಿತ್ತೇ ಹೊರತು ಇಂಥ ಒಂದು ದೊಡ್ಡ ಕೃತ್ರಿಮ ಇದರಲ್ಲಿ ನಡೀತಾ ಇದೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಕುಂತಿ ಮತ್ತು ಅವಳ ಮಕ್ಕಳು ಅರಗಿನ ಮನೆಯಲ್ಲಿ ಬೆಂದು ಹೋದರು ಅನ್ನೋ ವಿಚಾರ ಗಾಂಧಾರಿಗೆ ತಿಳಿದಾಗ ಅವಳು ತುಂಬ ನೊಂದುಕೊಂಡಳು. ಕೌರವರನ್ನೆಲ್ಲ ಕರೆದು ಚೀಮಾರಿ ಹಾಕಿದ್ಲು. ಆಗ ಅಲ್ಲಿಗೆ ಶಕುನಿ ಬಂದ. ಅವನು ತನ್ನ ವಾಕ್ಚಾತುರ್ಯದಿಂದ ಈಗ ನಡೆದಿದ್ದು ನೋವಿನ ಸಂಗತಿ ನಿಜ, ಆದರೆ ಇದರಲ್ಲಿ ಗುರುತರವಾದ ರಾಜಕಾರಣ ಇದೆ, ಹಾಗಾಗಿ ಇದನ್ನು ನೀನು ಒಪ್ಕೊಳ್ಳೇಬೇಕು, ಗಲಾಟೆ ಮಾಡಬಾರ್ದು ಅಂತ ಅವಳಿಗೆ ಬುದ್ಧಿ ಹೇಳ್ದ. ಕಡೆಗಿದು ರಾಜಕಾರಣ ಅಂತಲೇ ಗಾಂಧಾರಿನೂ ಒಪ್ಕೊಂಡು ಸುಮ್ಮನೆ ಆಗ್ಬಿಟ್ಲು. ಗಾಂಧಾರಿ ಅರಗಿನ ಮನೆ ಪ್ರಸಂಗ ನಡೆದ ಮೇಲೆ ಪಾಂಡವರು ಮುಗಿದೇ ಹೋದರು ಅಂತ ಎಲ್ಲ ಕಡೆ ವಿಚಾರ ಹರಡುತ್ತೆ. ಜೊತೆಗೆ ಅವರಿಗೆ ಶ್ರಾದ್ದ ಕರ್ಮಗಳು ಕೂಡ ನೆರವೇರುತ್ತೆ. ಆದರೆ ಪಾಂಡವರು ಮತ್ತೆ ಪ್ರತ್ಯಕ್ಷವಾಗ್ತಾರೆ. ಜೊತೆಗೆ ದ್ರೌಪದಿಯನ್ನು ಕೂಡ ಕರ್ಕೊಂಡ್ಬರ್ತಾರೆ. ಈ ವಿಚಾರ ತಿಳಿದ ತಕ್ಷಣ ಧೃತರಾಷ್ಟ್ರ ಅವ್ರಿಗಾಗಿ ಕರೆ ಕಳಿಸ್ತಾನೆ. ಅವ್ರನ್ನ ಕರೆಸ್ಕೊಂಡು ರಾಜ್ಯವನ್ನು ಇಬ್ಬಾಗವಾಗಿ ಮಾಡ್ಕೊಳ್ತಾನೆ. ಇಬ್ಬಾಗವಾಗಿ ರಾಜ್ಯ ಆಗತ್ತೆ ಅಂದರೆ ಏಕಚಕ್ರಾಧಿಪತಿಯಾಗಿ ನಿನ್ನ ಮಗನಿಗೆ ದಕ್ಕಬೇಕಾಗಿದ್ದಂಥ ರಾಜ್ಯ ಇಬ್ಬಾಗವಾಗತ್ತೆ. ಆ ಕ್ಷಣದಲ್ಲಿ ನಿನ್ನ ಮನಸ್ಸಿಗೆ ಬಂದಂಥ ಅಭಿಪ್ರಾಯ ಏನು? ಇದು ನಿನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾ ಅಥವಾ ಸಾಮಾನ್ಯವಾಗಿ ಹಾಗೆ ಪ್ರತಿಕ್ರಿಯಿಸ್ತೀಯ? ಅರಗಿನ ಮನೆಯಲ್ಲಿ ಪಾಂಡವರು ಹತರಾದರು ಎಂಬ ವಿಷಯ ತಿಳಿದು 1 ವರ್ಷವೇ ಕಳೆದಿತ್ತು. ಎಲ್ಲರೂ ಮೌನವಾಗಿದ್ದರು. ನಮಗೆ ಕಂಟಕವಾಗಿದ್ದ ಪಾಂಡವರು ತೀರಿ ಹೋದರು ಎಂದು ನಾನು ನೆಮ್ಮದಿಯಾಗಿದ್ದೆ. ಪಾಂಚಾಲದಲ್ಲಿ ಅವರು ಪ್ರತ್ಯಕ್ಷರಾದರು. ಹೋಗಿದ್ದ ಪಿಶಾಚಿಗಳು ಮತ್ತೆ ಮನೆ ಸೇರಿದವು ಎಂದು ಭಾವಿಸಿದೆ. ಭೀಷ್ಮನ ಮಾತಿಗೆ ಮಹಾರಾಜರು ಒಪ್ಪಿ ಅವರಿಗೆ ಬೇರೆ ರಾಜ್ಯವನ್ನು ಕೊಟ್ಟು ಕಳುಹಿಸಿದ. ಅದನ್ನು ಬಿಟ್ಟು ನಮಗೆ ಬೇರೆ ದಾರಿಯೇ ಇರಲಿಲ್ಲ. ಅರಗಿನ ಮನೆಯಲ್ಲಿ ಸತ್ರು ಅಂತ ತಿಳಿದಿದ್ದ ಪಾಂಡವರು ಬದುಕು ಬಂದರು. ಹೌದು. ಅವರ ಜೊತೆಯಲ್ಲಿ ದ್ರೌಪದಿಯನ್ನು ಕರೆದುಕೊಂಡು ಬರ್ತಾರೆ. ಆ ದ್ರೌಪದಿ ಬಹಳ ಸುಂದರಿ. ಇಡೀ ಆರ್ಯಾವರ್ತ ಬ್ರಹ್ಮಾವರ್ತನೆ ಅವಳನ್ನ ಮದುವೆ ಆಗಬೇಕು ಅಂತ ಏನು ಪುರುಷರಿರ್ತಾರೆ, ರಾಜಕುಮಾರರು ಎಲ್ಲರೂ ಆಸೆ ಪಟ್ಟಿರ್ತಾರೆ ದ್ರೌಪದಿಯನ್ನು ಮದುವೆ ಆಗಬೇಕು ಅಂತ. ಅಷ್ಟೊಂದು ಸುಂದರಿ. ಅದಕ್ಕೋಸ್ಕರ ಹೋರಾಟ ಕೂಡ ಮಾಡಿರ್ತಾರೆ ಸೋತ ಮೇಲೆ. ಈ ಎಲ್ಲ ಹಿನ್ನೆಲೆಯನ್ನ, ಅವಳ ಸೌಂದರ್ಯವನ್ನ ದಾಸಿಯರು ಗಾಂಧಾರಿ ಹತ್ರ ವಿವರಿಸ್ತಾರೆ. ಕೇಳ್ತಾ ಕೇಳ್ತಾ ಗಾಂಧಾರಿಗೆ ತುಂಬ ಗಾಬರಿ ಆಗುತ್ತೆ. ಏನ್ ಗತಿ, ಇಂಥ ಸೌಂದರ್ಯವತಿ ಮನೆಯಲ್ಲಿದ್ದರೆ ನನ್ನ ಮಕ್ಕಳು 100 ಜನ ಮಕ್ಕಳು ಮಹಾಪುಂಡ್ರು. ಗಾಂಧಾರಿಗೆ ಗೊತ್ತು ತನ್ನ ಮಕ್ಕಳೆಲ್ಲ ಪುಂಡ್ರು. ಅಕಸ್ಮಾತ್ ಯಾರಾದರೂ 100ರಲ್ಲಿ ಒಬ್ಬನಾದರೂ ಹೋಗಿ ಮನಸ್ಸು ತಡಿದೆ ದ್ರೌಪದಿಯನ್ನು ಕೆಣಕ್ಬಿಟ್ರೆ ಏನ್ ಗತಿ? ಪಾಂಡವರು 5 ಜನ ಬೇಡ, ಅವರೆಲ್ಲ ಶೂರು, 5 ಜನ ಬೇಡ, ಭೀಮ ಒಬ್ಬನೇ ಸಾಕು, ನನ್ನ 100 ಮಕ್ಕಳನ್ನ ಹೊಸಕಾಕ್ಬಿಡ್ತಾನೆ ಅನ್ನೋ ಗಾಬರಿ ಗಾಂಧಾರಿಗೆ. ಅದಕ್ಕೆ ಗಾಂಧಾರಿ ಹೋಗಿ ಧೃತರಾಷ್ಟ್ರನ್ನ ಕೇಳ್ಕೊಂಡ್ರು, ಇವ್ರನ್ನ ಇಲ್ಲಿ ಇಟ್ಕೊಳ್ಳೋದು ಬೇಡ, ಇವರಿಗೆ ಆಸ್ತಿಯನ್ನು ಭಾಗ ಮಾಡಿಕೊಟ್ಬಿಡು, ಏನು ರಾಜ್ಯ ಇದೆ ಅದನ್ನು ಭಾಗ ಮಾಡಿಕೊಡು ಅಂತ ಹೇಳಿ ಕಾಂಡವ ಪ್ರಸ್ಥವನ್ನು ಪಾಂಡವರಿಗೆ ಕೊಡುವಂತೆ ಮಾಡಿದ್ರು. ಗಾಂಧಾರಿ ರಾಜಸೂಯಾಗದ ವಿಚಾರಕ್ಕೆ ಬಂದಾಗ, ರಾಜಸೂಯಾಗದಲ್ಲಿ ಪಾಂಡವರು ಐಶ್ವರ್ಯ, ಕೀರ್ತಿ ಎಲ್ಲವನ್ನೂ ಸಂಪಾದಿಸಿದ್ರು. ಆ ವಿಚಾರ ನಿಮಗೆ ಗೊತ್ತಾಯಿತು. ಈ ವಿಚಾರ ನಿಮಗೆ ಮುಟ್ಟಿದಾಗ ಧೃತರಾಷ್ಟ್ರ ತುಂಬ ನೊಂದ್ಕೊಂಡ, ಬಹಳ ಬೇಜಾರು ಮಾಡಿಕೊಂಡ. ಇನ್ನು ಕೌರವನಂತೂ ಅವನು ತನ್ನ ಅಂತಃಪುರವನ್ನು ಸೇರಿ ಯಾರನ್ನೂ ಭೇಟಿಯಾಗದೆ ತುಂಬ ದಿನಗಳ ಕಾಲ ಅಲ್ಲಿ ಅಂತಃಪುರದಲ್ಲೇ ಕಳೀತಾನೆ. ಈ ವಿಚಾರ ನಿನಗೆ ತಿಳಿದಾಗ ನಿನ್ನ ಮನಸ್ಸಿನಲ್ಲಿ ಆದಂಥ ಭಾವನೆ ಏನಮ್ಮ? ನಿನಗೂ
ಅದೇ ರೀತಿಯಲ್ಲಿ ಸಂಕಟ ಆಯ್ತಾ? ನನ್ನದು ತಾಯಿ ಹೃದಯ. 4 ಜನರಿಗಿಂತ ನನ್ನ ಮಕ್ಕಳು ದೊಡ್ಡವರಾಗಿರಬೇಕು ಎಂದು ಬಯಸುವುದು ಸಹಜ. ಆದರೆ ಹಾಗಾಗದಿದ್ದಾಗ ಇನ್ನೊಬ್ಬರ ಮೇಲೆ ವಿಷಕಾರಿ ಪ್ರಯೋಜನವೇನು? ಇಲ್ಲ, ಗಾಂಧಾರಿಗೆ ರಾಜಸೂಯಾಗದಲ್ಲಿ ಏನು ಪಾಂಡವರ ಐಶ್ವರ್ಯದ ಬಗ್ಗೆ ಕೇಳಿದಾಗ ತುಂಬ ಸಂಕಟವಾಯಿತು. ನನ್ನ ಮಕ್ಕಳಿಗೆ ಆ ಐಶ್ವರ್ಯ ಇಲ್ವಲ್ಲ ಅಂತ ಅವಳು ಕೊರಗದ್ಲು. ಆದರೆ ಈ ಮಧ್ಯೆ ದುರ್ಯೋಧನ ಮಯಾಸುರನ ಅರಮನೆಯಲ್ಲಿ ಅವಮಾನ ಹೊಂದಿ ಬಂದು ಅರಮನೆಯಲ್ಲಿ ಅಂದರೆ ಅಂತಃಪುರದಲ್ಲಿ ಸೇರಿ ಬಾಗಿಲು ಹಾಕ್ಕೊಂಡು ಮಲಗಿದಾಗ ಶಕುನಿ ಬಂದು ಗಾಂಧಾರಿಯನ್ನು ಕೆರಳಿಸಲಾರಂಭಿಸಿದ. ದುರ್ಯೋಧನಿಗಾದ ಅವಮಾನ, ಪಾಂಡವರ ಐಶ್ವರ್ಯ, ಪ್ರತಿಯೊಂದು ವಿಚಾರನೂ ಮತ್ತೆ ಮತ್ತೆ ಹೇಳಿ ಗಾಂಧಾರಿಯನ್ನು ಕೆರಳಿಸ್ತಾ ಇದ್ದ. ಗಾಂಧಾರಿಗೆ ನೋವಾಗ್ತಿತ್ತು ನಿಜ. ತನ್ನ ಮಗನಿಗೆ ಅವಮಾನ ಆಯಿತು, ತನ್ನ ಮಕ್ಕಳಿಗೆ ಐಶ್ವರ್ಯ ಇಲ್ಲ ಅಂತ ಗಾಂಧಾರಿ ಅಂದ್ಕೊಂಡಿದ್ದು ನಿಜ. ಆದರೆ ಕಪಟ ದ್ಯೂತದ ವಿಚಾರವೇ ಆಗಲಿ ಅಥವಾ ಏನು ಸಂಚು ನಡೆಸಿದ್ರು ಆ ಸಂಚಿನ ವಿಚಾರವನ್ನೇ ಆಗಲಿ ಶಕುನಿ, ಧೃತರಾಷ್ಟ್ರರು ಒಂದು ಚೂರು ಸುಳಿವನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಗಾಂಧಾರಿಗೆ ಇದ್ಯಾವುದೂ ಗೊತ್ತಿರಲಿಲ್ಲ. ಪಾಂಡವರಿಗೆ ದ್ಯೂತದ ಕರೆ ಹೋಗಿದೆ ಎಂದು ತಿಳಿದಿತ್ತು. ದ್ಯೂತದ ಹಿಂದೆ ಕಪಟವಿದೆ ಎಂದು ಗೊತ್ತಿತ್ತು. ಆದರೆ ಇದು ಇಷ್ಟು ದೊಡ್ಡ ವಿಚಾರವೆಂದು ತಿಳಿದಿರಲಿಲ್ಲ. ಹೆಚ್ಚೆಂದರೆ ರಾಜಸೂಯಾಗದಲ್ಲಿ ಕಂಡಿದ್ದ ಐಶ್ವರ್ಯವನ್ನು ಜೂಜಿನಲ್ಲಿ ಹೊತ್ತು ಹಾಕುವ ಸಂಚು ಎಂದು ತಿಳಿದಿದ್ದೆ. ಆದರೆ ಇದು ದೊಡ್ಡಾಟವೇ ಆಗಿತ್ತು. ನಿಯಂತ್ರು ಗಾಂಧಾರಿ ದೇವಿಯನ್ನು ಕಳಿಸ್ಕೊಟ್ಬಿಡು. ತಾಯಿ ಗಾಂಧಾರಿ, ನೀನು ಸೂಕ್ಷ್ಮ ರೂಪಕ್ಕೆ ತೆರಳಬಹುದು. ವೀಕ್ಷಕರೇ, ಗಾಂಧಾರಿಯೊಂದಿಗಿನ ನಮ್ಮ ಸಂಭಾಷಣೆಯನ್ನು ನೀವು ನೋಡಿದ್ರಿ ಅಲ್ವಾ? ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿರುತ್ತೆ, ಖಂಡಿತದೆ. ಯಾಕೆಂದ್ರೆ ಗಾಂಧಾರಿ ಬಹಳ ವಿಚಾರಗಳನ್ನ ಹೊಂದಿದವಳು, ಮೇಲಾಗಿ ಎಲ್ಲಕ್ಕೂ ಸಮಸ್ಯೆಗಳಲ್ಲಿದ್ದವಳು, ಸಾಕ್ಷಿಯಲ್ಲಿದ್ದವಳು, ತುಂಬ ವಿಚಾರವಾದಗಳು ಅವಳ ವಿಚಾರದಲ್ಲಿದೆ. ಆದರೆ ಇದೆ. ನಾವಿನ್ನೂ ಆದಿಪರ್ವದಲ್ಲಿದ್ದೇವೆ. ಹೌದು. ಹಾಗಾಗಿ ಮುಂದಿನ ಬೇರೆ ಬೇರೆ ಪಾತ್ರಗಳೊಂದಿಗೆ ನಮ್ಮ ಚರ್ಚೆಯನ್ನು ಮಾಡಿದ ನಂತರದಲ್ಲಿ ಮತ್ತೊಮ್ಮೆ ಗಾಂಧಾರಿಯನ್ನು ಕರೀಬೇಕಾಗತ್ತೆ. ಅದರ ಜವಾಬ್ದಾರಿ ನಿನ್ನದಾಗತ್ತೆ. ನಿಯಂತ್ರ ಇಲ್ಲ ಅಂದ್ರೆ ನಾವೇನು ಹೇಳಕ್ ಹೊರಟಿದ್ವಿ ಮಹಾಭಾರತ ಕಥಾನಕದ ಯಾನವನ್ನ, ಆ ಯಾನ ಪರಿಪೂರ್ಣ ಆಗುವುದಿಲ್ಲ. ಹಾಗಾಗಿ ಗಾಂಧಾರಿಯನ್ನು ಮತ್ತೆ ಮತ್ತೆ ಕರೆಸ್ತಿರ್ಬೇಕಾಗ್ತದೆ. ಮತ್ತೆ ಮತ್ತೆ ಅವಳ ಅಭಿಪ್ರಾಯಗಳನ್ನು ಅಥವಾ ಪ್ರಶ್ನೆಗಳನ್ನು ನೀನು ಕೇಳ್ತಾ ಇದ್ರೆ ಅದಕ್ಕೆ ನಾನು ಗಾಂಧಾರಿಯಿಂದ ಉತ್ತರವನ್ನು ಕೊಡಿಸ್ತಾ ಇರ್ತೀನಿ. ತಿಳಿತಲ್ವಾ ವೀಕ್ಷಕರೇ? ಮತ್ತೊಂದು ಸಂಚಿಕೆಯಲ್ಲಿ ಗಾಂಧಾರಿ ಬರ್ತಾಳೆ. ನಿಮ್ಮ ಪ್ರಶ್ನೆಗಳು ನಮಗೆ ತಲುಪಿದ್ದೇ ಆದಲ್ಲಿ ಆ ಪ್ರಶ್ನೆಗಳನ್ನ ನಾವು ಗಾಂಧಾರಿಯನ್ನು ಕೇಳ್ತೀವಿ. ಪ್ರಶ್ನೆಗಳನ್ನ ಬರೆಯೋದನ್ನು ಮರಿಬೇಡಿ. ನಮಸ್ಕಾರ.